ಸರ್ 3 ವರ್ಷ ಅಂದರೆ ಮೇ 13, 2023 ಫಲಿತಾಂಶ ಬಂದಿತ್ತು. ಅವತ್ತು ಕೂಡ ನೀವು ಮರು ಎಣಿಕೆ ಮಾಡಬೇಕು ಅಂತ ಪಟ್ಟಿಡ್ದಿದ್ರಿ. ಎಲ್ಲ ಒಂದು ಕಡೆ ಸರ್ ಅವತ್ತಿನ ಮರು ಎಣಿಕೆ ಆಗ್ದಲೇ ಇರುವಂಥದ್ದು ನಿಮಗೆ 3 ವರ್ಷ ಅಂದರೆ ಶಾಸಕ ಸ್ಥಾನದ ತಪ್ಪಿಸ್ತು ಅಂತ ಅನ್ಸುತ್ತೆ ಸರ್. ನೋಡಿ, ಅವತ್ತೇ ಇವರು ಮರು ಎಣಿಕೆ ಮಾಡಿದರೆ ಇವು ಯಾವ ಪ್ರಶ್ನೆಗಳು ಇರಲಿಲ್ಲ. ನಾವು ಅವತ್ತು 2 ಅರ್ಜಿಗಳನ್ನು ಕೊಟ್ವಿ. ನಮ್ಮ ಚುನಾವಣಾ ಏಜೆಂಟರು 2 ಅರ್ಜಿ ಕೊಟ್ಟರು. 2 ಅರ್ಜಿಗಳನ್ನು ಕೊಟ್ಟರು, ಅದನ್ನು ರಿಜೆಕ್ಟ್ ಮಾಡಿ ಈ ರೀತಿ ಮಾಡಿರುವಂಥದ್ದು ಇದೆಯಲ್ಲ, ಇದು ಭಾಳ ಮೋಸ ಮತ್ತು ಗಂಭೀರವಾದ ಪ್ರಶ್ನೆ. ಈಗ ಇವ್ರು ಏನು ಹೇಳ್ತಾರೆ, ಕಾಂಗ್ರೆಸ್ನವರು ಮಧ್ಯಾಹ್ನ 2:30 ಗಂಟೆಗೆ ಹೇಳ್ತಾರೆ, ಸನ್ಮಾನ್ಯ ಆಗಿನ ಶಾಸಕರು ನಾವು ಬೆಳಗ್ಗೆ ಏನು ಹೇಳಿದ್ವಿ ಆ ಥರ ಎಲ್ಲ ಏನೂ ಆಗಿಲ್ಲ, ಎಲ್ಲ ಸರಿ ಇದೆ, ನಾನೀಗ ವಿಜಯೋತ್ಸವ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಸಂಜೆ 4:15 ಗಂಟೆಗೆ ಹೇಳ್ತಾರೆ, ಇದರಲ್ಲಿ ಏನೋ ಒಂದು ಅವ್ಯವಹಾರ ಆಗಿದೆ, ತನಿಖೆ ಆಗಬೇಕು ಅಂತ. ಮತ್ತು ನೋಡಿ, ನೀವು ಒಂದು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು, 25ರ ಬಂಡಲ್ಗಳು ಇನ್ವ್ಯಾಲಿಡ್ ಇತ್ತು. ನಾವು ಅದನ್ನೇ ಕಂಪ್ಲೇಂಟ್ ಕೊಟ್ಟಿರೋದು. ನೀವು ಸೋತಿದ್ರಿ, ಇನ್ವ್ಯಾಲಿಡ್ಗಳು ಎಷ್ಟಿತ್ತು ಆ ಇನ್ವ್ಯಾಲಿಡ್ನ ಬಂಡಲ್ಗಳನ್ನೇ ಅವರಿಗೆ ನೀವು ಹಾಕಿ ಟಾಪಪ್ ಮಾಡಿ ಅವ್ರನ್ನ ಗೆಲ್ಲಿಸಿದ್ದೀರಿ ಅನ್ನೋದೇ ನಮ್ಮ ಆರೋಪ. ಅವತ್ತು ನಾವು ಪ್ರಶ್ನೆ ಮಾಡಿದ್ದು ಅದನ್ನೇ, ಕೋರ್ಟಲ್ಲಿ ಹೇಳಿದ್ದು ಅದನ್ನೇ, ಆ ಕಾರಣಕ್ಕೆ ಇದನ್ನು ಕೇಳಿದ್ದು. 25ರ ಬಂಡಲ್ ಇನ್ವ್ಯಾಲಿಡನ್ನು ಕಟ್ಟಿಟ್ಟವನ್ನ ಎತ್ತಿ ಒಂದು ಕವರಿಗೆ ಹಾಕಿದ್ರೆ, ಬಿಚ್ಚಿದ್ರೆ 25ರಲ್ಲಿ 25 ಇನ್ವ್ಯಾಲಿಡೇ ಬರ್ಬೇಕು, ಬಿಟ್ಟರೆ ಅದು ಇಟ್ಟಾಗೇನು ಮರೆಯೋಕ್ಕಲ್ಲ, ಅಲ್ಲಿ ಅದು ಇನ್ವ್ಯಾಲಿಡೇ ಬರುತ್ತೆ. ಮತ್ತು ಅವರ ಪ್ರಶ್ನೆ ವಾದಗಳು ಈಗ ಸೋಲಿನ ಹತಾಶೆಯಿಂದ ಕೂಡಿರುವಂಥದ್ದಿದೆ, ಬಿಟ್ಟರೆ ನನಗೆ ಬೇರೆ ಏನು ಅಂತ ಅನ್ನಿಸ್ತಾ ಇಲ್ಲ. ತಾವು ದಯಮಾಡಿ ಗಮನಿಸಿ, ನಾನು ಕಂಪ್ಲೇಂಟ್ ಕೊಟ್ಟಿದ್ದು ಎಲೆಕ್ಷನ್ ಅಂದರೆ ರೀಕೌಂಟಿಂಗಿಗೆ ಅರ್ಜಿ ಕೊಟ್ಟಿದ್ದು ಎಲೆಕ್ಷನ್ ಆದ ದಿನ ಸಾಯಂಕಾಲ 4:45 5:20 ನಡುವೆಗೆ 2 ಅರ್ಜಿ ಕೊಟ್ಟಿದ್ದೀವಿ ನಾವು ರೀಕೌಂಟ್ ಮಾಡಿ ಅಂತ. ನಮಗೆ ಅವತ್ತೇ ಇದು ತಪ್ಪಾಗಿದೆ ಅಂತ ಅನಿಸಿದ್ದಕ್ಕೆ ನಾವು ಅವತ್ತೇ ಕೇಳಿರೋದು. ನಾನು ಅವತ್ತು ಕೇಳ್ದೇನೆ ಆಮೇಲೆ ಮಾಡಿ ಕೇಳಿದರೆ ಇದು ಅವರೇನೋ ಈಗ ಆರೋಪ ಮಾಡ್ತಾರಲ್ಲ, ಅವ್ರಿಗೆದ್ದರೆ ಸಂವಿಧಾನ ಮತ್ತು ಸತ್ಯಮೇವ ಜಯತೆ, ನಾವು ಗೆದ್ದರೆ ಟ್ಯಾಂಪರಿಂಗು ಮತ್ತು FIR. ಈ ಅಧಿಕಾರದ ದುರುಪಯೋಗವನ್ನು ಮಾಡ್ಕೊಂಡು ಈ ರೀತಿ ಮಾಡುವಂಥದ್ದು ಹೆಚ್ಚು ಸೂಕ್ತ ಅಲ್ಲ, ಇದನ್ನು ಮಾಡೋದು ಬೇಡ ಅನ್ನುವಂಥದ್ದನ್ನು ನಾನು, ಇದು ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಇದು ಒಳ್ಳೆಯದಲ್ಲ ಅಂತ ಹೇಳ್ತೇನೆ.